ರೈತರ ಸಾಲ ಮನ್ನಾ ಮತ್ತು ಕಡಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಎಂದು ಶಿವಾನಂದ ಐಟಗಿ ಆಗ್ರಹ. ಮುಂಡ್ರಗಿ ತಹಶೀಲ್ದಾರ್ ಅವರ ಮುಖಾಂತರ ಮುಖ್ಯಮಂತ್ರಿಗಳು ಮನವಿ. ಮೆಕ್ಕೆಜೋಳವನ್ನ ಸಂಪೂರ್ಣ ಖರೀದಿ ಮಾಡಬೇಕು. ರೈತರ ಸಾಲ ಮನ್ನಾ, ರಸ್ತೆ ದುರಸ್ತಿ, ಪ್ರತಿ ಹಳ್ಳಿಗೂ ಕಣ ನಿರ್ಮಿಸುವ ಮತ್ತು ಕಡಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಮುಂಡ್ರಗಿ ತಾಲೂಕಿನಲ್ಲಿ ಗಾಳಿ ವಿದ್ಯುತ್ ಯಂತ್ರ, ಸೋಲಾರ್ ಕಂಪನಿಗಳು ಯಥೇಚ್ಛವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದು, ಭಾರೀ ವಾಹನ ಸಂಚಾರದಿಂದ ಸಂಪೂರ್ಣ ರಸ್ತೆ ಹಾಳಾಗಿದ್ದು, ಎಲ್ಲಾ ರಸ್ತೆಯನ್ನ ಶೀಘ್ರವೇ ಕಂಪನಿಯವರ ಕಡೆಯಿಂದ ದುರಸ್ತಿ ಮಾಡಿಸಿಕೊಡಬೇಕು. ರೈತರ ಹೊಲಗಳಿಗೆ ಉಳುಮೆ ಮಾಡಲು, ಬಿತ್ತಲು ಮತ್ತು ಬೆಳೆ ಕಟಾವು ಮಾಡಲು ಯಾವುದೇ ತರಹದ ತೊಂದರೆ ಆಗದಂತೆ ದಾರಿ ಅನುಕೂಲ ಆಗುವಂತೆ ಜಿಲ್ಲಾಧಿಕಾರಿ ಆದೇಶ ಮಾಡಬೇಕು ಮತ್ತು ವಿವಿಧ ಬೇಡಿಕೆಗಳು ಈಡೇರಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶಿವಾನಂದ ಐಟಗಿ ಆಗ್ರಹಿಸಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಂದ್ರಪ್ಪ ಬಳ್ಳಾರಿ, ಹುಚ್ಚಪ್ಪ ಆಂಧ್ರಳ, ಗುಡುದಪ್ಪ ಕರಿಗಾರ್, ದೇವೇಂದ್ರಪ್ಪ ಹಳ್ಳಿ, ಶೇಖಪ್ಪ ಮೈನಳ್ಳಿ, ನಿಂಗಪ್ಪ ಕರಿಗಾರ ಹಾಗೂ ಮುಂಡ್ರಗಿ ತಾಲೂಕಿನ ರೈತ ಬಾಂಧವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸಮನಿ, ಪ್ರಜಾಪವರ್ ನ್ಯೂಸ್, ಮುಂಡರ್ಗಿ. ಹೇಳಿ ಸರ್ಕಾರ ರೈತರಿಗೆ ಮೂವತ್ತು ಸಾವಿರ ಕೆಲಸ ಮಾಡ್ತಾರೆ. ಆದರೆ ಇವತ್ತಿಗೆ ಕೂಡ ಮುಂಡ್ರಗಿ ತಾಲೂಕಿನಲ್ಲಿ 400 ದರ್ಜಿ ತೊಗೊಂಡ್ರೆ ಅವನು ಇವತ್ತಿಗೆ ಖರೀದಿ ಆಗ್ತಾ ಇಲ್ಲ. 197 ಮಂದಿ ಮಾತ್ರ ಖರೀದಿ ಆಗ್ಯಾವ, ಇನ್ನು ಉಳಿಕೆ ದರ್ಜಿ ಆಗೋದವು. ಆದರೆ ರೈತರಿಗೆ APMCಯಲ್ಲಿ ಆಗ ಮಕ್ಕಳು ಅಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ರೈತರಿಗೆ ಗೋಳ ಇಷ್ಟ ಥಂಡಿ ಒಳಗೆ ಹಗಲು ರಾತ್ರಿ ಅಂದರೆ ಒಂದು 8 ದಿನ ಖರೀದಿ ಆಗೋದು ತುಂಬ ಜನತೆ ಇಲ್ಲ. ಆದ ಕಾರಣ ಅದರ ದೌಡ ಏನಾದ್ರು ಖರೀದಿ ಮಾಡಿ ಹೋದರೆ ನಾವು ಸಂಪೂರ್ಣ ರಸ್ತೆ ತಡೆ ಮಾಡಿ ಮುಂಡ್ರಗಿ ತಾಲೂಕು ಬಂದ್ ಮಾಡ್ತೀವಿ. ಅದ್ರ ಜೊತೆಗೇ ವಿಂಡ್ ಮತ್ತು ಸೋಲಾರ್ ಭಾರಿ ವಾಹನಗಳಿಂದ ಸಂಚಾರ ಸಂಪೂರ್ಣ ಹದಗೆಟ್ಟು ರೈತರು ಒಳಗುತ್ತಾರೆ. ಅವನ್ನೆಲ್ಲ ಕೂಡ ಶೀಘ್ರವೇ ವಿಂಡ್ ಮತ್ತು ಸೋಲಾರ್ ಕಂಪನಿಯವರು ರೆಡಿ ಮಾಡಿಕೊಡಬೇಕು ಮತ್ತು ರೈತರಿಗೆ ಸರಿಯಾದ ಪರಿಹಾರ ಕೊಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀವಿ. ತಮ್ಮ ಹೆಸರು? ಶಿವಾನಂದ ಐಟಗಿ, ರೈತ ಸಂಘ ರಾಜ್ಯ ಕಾರ್ಯದರ್ಶಿ. ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತೇಳಿ ನನ್ನ ಒಂದು ವೈಯಕ್ತಿಕ ವಿಚಾರ. ಯಾಕಂದರೆ ಈ ಸಂದರ್ಭದಲ್ಲಿ ಒಬ್ಬ ಮೆಕ್ಕೆಜೋಳ ಬೆಳಿಬೇಕಾದ್ರೆ ಒಂದು ಎಕರೆಗೆ ಎಷ್ಟು ಬರ್ತಾ, ಎಷ್ಟು ಖರ್ಚೈತಿ, ಎಷ್ಟು ಖರ್ಚೈತೆ ಅಂತ ಎಲ್ಲ ಗೊತ್ತಿದ್ದು ನಾವು ಕೊಟ್ಟಿರ್ತಕ್ಕಂಥದ್ದೆಲ್ಲ ವಿಜ್ಞಾನಿಗಳಿಗೆ ಕೊಟ್ಟಿರ್ತಕ್ಕಂಥ ಎಕರೆಗೆ ಎಷ್ಟು ಖರ್ಚು ಬರ್ತಾ, ವೆಚ್ಚ ಬರ್ತಾ ಅಂತ ನೋಡ್ಕೊಂಡು ಮಾಡೋದರಲ್ಲೇ ತಾರತಮ್ಯವನ್ನು ಮಾಡಿ ರೇಟ್ ನಿಗದಿ ಮಾಡಿದ್ದಾರೆ. 2400 ರೂಪಾಯಿ. ಆ 2400 ರೂಪಾಯಿ ರೇಟ್ ನಿಗದಿ ಮಾಡಿದ್ರೆ ಅದು ಕೂಡ ನಮ್ಗೆ ಅನ್ಯಾಯ ಐತಿ. ಅದರಲ್ಲಿ ನಮಗೆ ಅನ್ಯಾಯ ಮಾಡಿದ್ದಾರೆ. ಇರಲಿ ಅಂತೇಳಿ ರೈತರು ಅದನ್ನೇ ಒಂದು ದೊಡ್ಡ ವಿಚಾರ ಮಾಡೋದು ಬೇಡ ಅಂತಂದು 2400 ರೂಪಾಯಿಗೆ ನಾವು ರೈತರಲ್ಲಿ ಕೊಡಕ್ಕೆ ಹೋದ್ರೆ ಭಾಳ ಅಂದ್ರೆ 2-3 ಮೆಕ್ಕೆಜೋಳ ತೊಗೊಂಡು ನಾವು ತೊಗೊಳೋದು ವ್ಯಾಪ್ತಿ ಮುಗಿದೈತಿ. ಸರ್ಕಾರ ಏನು ಆದೇಶ ಮಾಡೈತಿ ಅದ್ರ ಪ್ರಕಾರ ನಮ್ಮ ವ್ಯಾಪ್ತಿ ಮುಗಿದೈತಿ, ಮುಂದೆ ನಾವು ತೊಗೊಳೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅಧಿಕಾರಿಗಳು ನಮ್ಗೆ ಹೇಳಿದ್ದಾರೆ. ನಾವು ಸ್ಪಷ್ಟವಾಗಿ ಅಧಿಕಾರಿಗಳು ಹೇಳಲಿಕ್ಕೆ ಬಯಸ್ತೇನೆ, ತಾವುಗಳ ಬಾಯ್ಮಾತಿ ಮೇಲೆ ಕೇಳೋದಿಲ್ಲ. ಸರ್ಕಾರದಿಂದ ನಮ್ಮ ಖರೀದಿ ಕೇಂದ್ರದಲ್ಲಿ ಮೆಕ್ಕೆಜೋಳ ಖರೀದಿ ತೊಗೊಳಕ್ಕೆ ಬರೋದಿಲ್ಲ ಅಂತಂದ್ರೆ ಲಿಖಿತವಾಗಿ ಕೊಟ್ಟರೆ ಮಾತ್ರ ನಾವು ಹೋಗ್ತೀವಿ. ಅಲ್ಲಿ ತಮ್ಗೆ 7 ದಿವಸಗಳ ಕಾಲಾವಕಾಶ ಕೊಡ್ತೀವಿ. 15 ದಿವಸ ಕಾಲಾವಕಾಶ ಬೇಕಾದ್ರೆ ತಗೋರಿ, ಲಿಖಿತವಾಗಿ ಕೊಡ್ರಿ. ಅವರು ಸರ್ಕಾರದವರು ನಮಗೆ ಖರೀದಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಅವ್ರು ಲಿಖಿತವಾಗಿ ಕೊಟ್ರ ಮುಂದೆ ನಾವು ಹೋರಾಟದ ಕ್ರಮಾಂಕವನ್ನು ಹೆಂಗೆ ಅಂತೇಳಿ ರೈತ ಸಂಘದವರು, ಹಕ್ಕುಬೆಳೆದ ಎಲ್ಲರೂ ಕೂಡಿ ರೈತರ ಪರವಾಗಿ ಮುಂದಿನ ನಿರ್ಮಾಣಗಳನ್ನು ನಾವು ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಮನೆಗೂ ರೈತರಿಗೆ ವಿಷಯವನ್ನು ಮುಟ್ಟಿಸಿ ಜನರನ್ನು ಕೂಡಿಸಿ ಹಿಂದೆಂದೂ ಆಗಲಾರದಂಥ ಹೋರಾಟವನ್ನು ನಮ್ಮ ಮುಂಡ್ರಗಿ ತಾಲೂಕಿನಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ